ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಸ್ ಗಳಿಗೆ ಮಾಕ್ ಟೆಸ್ಟ್ ಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮೂರನೇ ಮಾಕ್ ಟೆಸ್ಟ್ ಇದೆ. ಈಗಾಗಲೇ 2 ಮಾಕ್ ಟೆಸ್ಟ್ ಗಳು ಮುಗಿದಿವೆ. ಫುಲ್ ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ನಾವು. ಇದು ಟೋಟಲ್ ಆಗಿ 10 ಫುಲ್ ಮಾಕ್ ಟೆಸ್ಟ್ ಗಳು ಬರ್ತಾ ಇದಾವೆ. ಈ ಮಾಕ್ ಟೆಸ್ಟ್ ಗಳು ನಿಮ್ಗೆ 2 ಲ್ಯಾಂಗ್ವೇಜಸ್ ಗಳಲ್ಲಿ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಈ 2 ಲ್ಯಾಂಗ್ವೇಜ್ ಗಳಲ್ಲಿ ನಿಮ್ಗೆ ಮಾಕ್ ಟೆಸ್ಟ್ ಗಳು ಅವೈಲೇಬಲ್ ಇದಾವೆ. ಈ ಮಾಕ್ ಟೆಸ್ಟ್ ಲೈವ್ ಮಾಕ್ ಟೆಸ್ಟ್ ಗಳ ಜೊತೆಗೆ PDF ಕ್ವಶನ್ ಪೇಪರ್ ಗಳನ್ನ ಕೊಡ್ತೀವಿ. ಆಮೇಲೆ ಅದ್ರ ಜೊತೆಗೆ ಕೀ ಆನ್ಸರ್ಸ್ ಗಳನ್ನ ಕೂಡ ನಾವು ಇದರಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಗಳು ಇರ್ತಾವೆ, ಯಾವ ವಿಷಯದಲ್ಲಿ ಇರ್ತವೆ ಅವುಗಳನ್ನ ಚರ್ಚೆ ಮಾಡೋಣ. ಟೋಟಲ್ ನಿಮ್ಗೆ 10 ಫುಲ್ ಮಾಕ್ ಟೆಸ್ಟ್ ಗಳು ಬೇಕು ಅಂತಂದ್ರೆ ಇದು ಓನ್ಲಿ 199 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಮಾಕ್ ಟೆಸ್ಟ್ ಕೊಡೋದು ಒಂದು ಬಹಳ ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತಾ ಇದಾವೆ 120 120 ಮಾರ್ಕ್ಸ್ ಗಳಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತಾ ಇದಾವೆ ಅನ್ನೋದನ್ನ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋದ್ರ ಸಲುವಾಗಿ ಈ ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ 120ರಲ್ಲಿ 90 ದಿಂದ 100 ವರೆಗೆ ನಿಮ್ಗೆ ಆನ್ಸರ್ಸ್ ಗಳು ಕರೆಕ್ಟ್ ಅಂತಂದ್ರೆ ಇಷ್ಟು ಮಾರ್ಕ್ಸ್ ಗಳು ಬರ್ತಾ ಇದ್ವು ಅಂತಂದ್ರೆ 120ರಲ್ಲಿ 90ರಿಂದ 100 ಮಾರ್ಕ್ಸ್ ಗಳು ಈ ಮಾಕ್ ಟೆಸ್ಟ್ ಗಳಲ್ಲಿ ಬರ್ತಾ ಇದ್ರೆ 100% ಈ ಸಲ ನಿಮ್ದು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಸ್ ಗಳು ಕ್ಲಿಯರ್ ಆಗಿ ಆಗ್ತವೆ. ಸೊ ಒಂದು ಚಾನ್ಸ್ ಏನು ಅಂತಂದ್ರೆ ಅಲ್ಲಿ ಮುಖ್ಯ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತಾ ಇದ್ರ ನೀವು ಆ ಪರೀಕ್ಷೆಯನ್ನು ಬರೆಯೋದಕ್ಕಿಂತ ಮುಂಚೆ ಇಲ್ಲಿ ನೀವು ನಿಮ್ಮಷ್ಟಕ್ಕೆ ನೀವು ಅಂದಾಜು ಮಾಡ್ಕೋಬಹುದು. ನಾನು ಎಷ್ಟು ಓದೇನಿ, ಎಷ್ಟು ನಾನು ಸಕ್ಷಮ ಆಗೇನಿ, ಎಷ್ಟು ನನಗೆ ಮಾರ್ಕ್ಸ್ ಬರ್ತಾ ಇದಾವೆ ಅನ್ನೋದನ್ನ ಕನ್ಫರ್ಮ್ ಮಾಡೋದ್ರ ಸಲುವಾಗಿ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಈ ಫುಲ್ ಮಾಕ್ ಟೆಸ್ಟ್ ಗಳು ಏನಿದಾವು 10 ಮಾಕ್ ಟೆಸ್ಟ್ ಗಳು ನಾವು ನಿಮ್ಗೆ ಕಂಡಕ್ಟ್ ಮಾಡ್ತಾ ಇರುವಂತದ್ದು. ಈ ಮಾಕ್ ಟೆಸ್ಟ್ ಗಳಲ್ಲಿ ನಿಮ್ಗೆ ಟೋಟಲ್ 3 ಸಬ್ಜೆಕ್ಟ್ ಗಳ ಒಂದು ಕ್ವಶನ್ಸ್ ಗಳು ಇರ್ತಾ ಇದಾವೆ. ಅಲ್ಲಿ ಮುಖ್ಯ ಎಕ್ಸಾಮ್ ಹೆಂಗಿರ್ತೈತಿ ಹಂಗ ಇರ್ತೈತಿ ಸೇಮ್. ಸೊ ಇದರಲ್ಲಿ ಮೊದಲನೇದಾಗಿ GK ದೊಳಗೆ ಇರ್ತೈತಿ, GK ಕ್ವಶನ್ಸ್ ಇರ್ತಾವು, ಆಮೇಲೆ ಮ್ಯಾಥ್ಸ್ ಇರ್ತೈತಿ, ಆಮೇಲೆ ರೀಸನಿಂಗ್ ಇರ್ತಾ ಇದಾವೆ. ಸೊ ಇವು GK ಮತ್ತು ಮ್ಯಾಥ್ಸ್ 35 ಇರ್ತಾವೆ. ಇದಾದ್ಮೇಲೆ ನೆಕ್ಸ್ಟ್ 50 ಕ್ವಶನ್ಸ್ ಗಳು GK ದೊಳಗೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಹೀಗೆ 120 ಕ್ವಶನ್ಸ್ ಗಳು ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವು. 120 ಕ್ವಶನ್ಸ್ 120 ಮಾರ್ಕ್ಸ್ ಗಳು. ಇದೇ ಪ್ಯಾಟರ್ನ್ ಒಳಗನ 10 ಫುಲ್ ಮಾಕ್ ಟೆಸ್ಟ್ ಗಳು ಇದಾವೆ. ಇದೇ ಪ್ಯಾಟರ್ನ್ ಆಗಲಿ ಏನಿಲ್ಲ ಅದ ಪ್ಯಾಟರ್ನ್ ಒಳಗನೆ ಇವು 10 ಮಾಕ್ ಟೆಸ್ಟ್ ಗಳು ಇದಾವು. ಇವತ್ತು ಮೂರನೇ ಮಾಕ್ ಟೆಸ್ಟ್ ಇದೆ. ಆಕ್ಚುಲಿ ನಾವು ಪ್ರತಿ ಸ್ಯಾಟರ್ಡೆ ರಾತ್ರಿ 8 ಗಂಟೆಗೆ ಮಾಡ್ತೀವಿ. ನಿನ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಕೆಲವೊಂದಿಷ್ಟು ಕಾರಣಗಳಿಂದ ಟೆಸ್ಟ್ ಅನ್ನ ತಗೋಲಿಕ್ಕೆ ಆಗ್ಲಿಲ್ಲ. ಇವತ್ತು ತಗೋತಾ ಇದ್ದೇವೆ. ಇವತ್ತು ಸಂಡೇ ಇದೆ. 8 ಗಂಟೆಗೆ ನಿಮ್ಗೆ ಮೂರನೇ ಮಾಕ್ ಟೆಸ್ಟ್ ಇವತ್ತು ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಆಮೇಲೆ ಈಗ 2 ಟೆಸ್ಟ್ ಏನ್ ಆಗಿ ಹೋಗಿವೆ ಹಿಂದೆ 2 ಟೆಸ್ಟ್ ಗಳು, ಇವತ್ತು ಮೂರನೇದ್ದು. ಆ ಟೆಸ್ಟ್ ಗಳನ್ನು ಕೂಡ ನೀವು ಪಡ್ಕೋಬಹುದು. ಇವತ್ತು ನೀವು ಜಾಯಿನ್ ಆದ್ರೆ ಅಂತಂದ್ರೆ ಈ ಟೆಸ್ಟ್ ಗಳಿಗೆ ಆ ಹಿಂದಿನ 2 ಟೆಸ್ಟ್ ಗಳನ್ನು ಅಟೆಂಡ್ ಆಗಬಹುದು, ಇದನ್ನು ಅಟೆಂಡ್ ಆಗಬಹುದು. ಆಮೇಲೆ ಈಗ ಮುಂದೆ ನೀವು ಲಾಸ್ಟ್ ಗೆ ನಿಮಗೆ ಈ ವಿಡಿಯೋ 10ನೇ ಟೆಸ್ಟ್ ಗೆ ನಿಮ್ಗೆ ಸಿಕ್ತು ನೋಡಾಕತ್ತಿದ್ರಂದ್ರ 10ನೇ ಟೆಸ್ಟ್ ಇರ್ತೈತಿ. ಅವಾಗ ನೀವು ಈ ವಿಡಿಯೋ ನೋಡಾಕತ್ತಿದ್ರಂದ್ರ ಹಿಂದಿನ 9 ಮಾಕ್ ಟೆಸ್ಟ್ ಗಳು ಲೈವ್ ಟೆಸ್ಟ್ ಗಳು ಇರ್ತಾವು. ಆಮೇಲೆ PDF ಕ್ವಶನ್ ಪೇಪರ್ ಇರ್ತೈತಿ, ಕೀ ಆನ್ಸರ್ ಎಲ್ಲಾನು ಕೂಡ ನಿಮ್ಗೆ ಸಿಗುತ್ತೆ 199 ರುಪೀಸ್ ಅಲ್ಲಿ. ಹಿಂದೆ ನೀವು ತಪ್ಪಿಸಿದ್ರು ಕೂಡ ಅದು ಆಗಿ ಹೋಗಿದ್ರು ಕೂಡ ಅವೆಲ್ಲಾನು ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಟೋಟಲ್ ಆಗಿ 10 ಮಾಕ್ ಟೆಸ್ಟ್ ಗಳನ್ನ ಕೊಟ್ರೆ ಬೆಟರ್. ಒಂದು ಮಾಕ್ ಟೆಸ್ಟ್ ದಲ್ಲಿ 120 ಕ್ವಶನ್ಸ್ ಗಳು ಇರೋದರಿಂದ ಸೊ ಇಲ್ಲಿ 10 ಗಳನ್ನ ನಾವು ತಗೊಂಡ್ವಿ ಅಂತಂದ್ರೆ 1200 ಕ್ವಶನ್ಸ್ ಗಳು ಆಗ್ತವೆ. 1200 ಕ್ವಶನ್ಸ್ ಗಳು ಆಗ್ತವೆ. 10 ಮಾಕ್ ಟೆಸ್ಟ್ ಎಲ್ಲಾ ತಗೊಂಡ್ರ ಅಂತಂದ್ರೆ 1200 ಕ್ವಶನ್ಸ್ ಗಳು ಬಿಡಿಸಿದಂಗ ಆಗ್ತವೆ. ಸೊ ಹಾಗಾಗಿ ನೀವು ಮಾಕ್ ಟೆಸ್ಟ್ ಕೊಡೋದು ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಅದ್ರ ಜೊತೆಗೆ ಈ ಮಾಕ್ ಟೆಸ್ಟ್ ಅಂತೂ ನಿಮ್ಗೆ ಗೊತ್ತಾಯ್ತು. ಈಗ ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ ನೀವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ತಾ ಇದ್ರ ಅಂತಂದ್ರ RPF SI ಎಕ್ಸಾಮ್ ಅಂತೂ ಈಗ 2 ಡಿಸೆಂಬರ್ ದಿಂದ ಪ್ರಾರಂಭ ಆಗ್ಲಿಕ್ಕೆ ಹೋಗ್ತಾ ಇದೆ. ಆಮೇಲೆ ಕಾನ್ಸ್ಟೇಬಲ್ ಇರ್ತಕ್ಕಂಥದ್ದು ಜನವರಿ 8 2025ರಿಂದ ಪ್ರಾರಂಭ ಆಗುವಂತಹ ಚಾನ್ಸಸ್ 99%. ಹಾಗಾಗಿ ನಿಮ್ಗೆ ಇನ್ನೂ ಟೈಮ್ ಬಹಳಷ್ಟು ಇದೆ. ಈ ಟೈಮ್ ಕವರೇಜ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಮೊದಲು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಲಿಕ್ಕೆ ಟ್ರೈ ಮಾಡ್ರಿ. ಯಾಕಂತಂದ್ರ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆನೆ ಏನಾಗುತ್ತೆ ಹೇಳ್ರಿ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಯಾವ ರೀತಿ ಇರ್ತಕ್ಕಂಥದ್ದು ನಾವು ಓದೇವಿ, ಯಾವ ರೀತಿ ಇರ್ತಕ್ಕಂಥದ್ದು ನಾವು ತಿಳ್ಕೊಂಡಿವಿ ಅನ್ನೋದನ್ನ. ಓಕೆ, ಸೊ ಆ ಒಂದು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋದ್ರ ಸಲುವಾಗಿಯೇ ನಮ್ಮಲ್ಲಿ ಒಂದು ಕೋರ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಐತಿ. ಆ ಕೋರ್ಸ್ಗೆ ನೀವು ಏನ್ ಮಾಡಬಹುದು, ಜಾಯಿನ್ ಆಗಬಹುದು. ಕಡಿಮೆ ಫೀಸ್ ಅಲ್ಲಿ ನೀವು ಆ ಕೋರ್ಸ್ ಅನ್ನ ಪಡ್ಕೊಂಡು ನಿಮ್ಮ ಪ್ರತಿಯೊಂದು ಪ್ರತಿಯೊಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಆ ಒಂದು ಕೋರ್ಸ್ ಅಲ್ಲಿ.
ಓಕೆ, ಸೊ ಇಲ್ಲಿದೆ ನೋಡ್ರಿ, ಇಲ್ಲಿ ಈ ಒಂದು ಕೋರ್ಸ್ ಇದೆ. ಇಲ್ಲಿ ಈ ಕೋರ್ಸ್ ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು. ಕಂಪ್ಲೀಟ್ ಕೋರ್ಸ್ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ ಗೆ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಈ ಕೋರ್ಸ್ ದಿಂದ ನೀವು ಏನ್ ಮಾಡಬಹುದು, ನಿಮ್ಮ ತಯಾರಿನ ಒಳ್ಳೆ ರೀತಿಯಲ್ಲಿ ನಡೆಸಬಹುದು. ಕನ್ನಡದೊಳಗೆ ಇರ್ತೈತಿ ಇದು. ಎಲ್ಲಾ ಸಬ್ಜೆಕ್ಟ್ ಅದ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಗೈಡೆನ್ಸ್. ಈಗ ನಿಮಗೆ ಇಲ್ಲಿ ಒಂದ್ ಇದನ್ನ ಹೇಳಿದೆ ನಾನು, ಏನ್ ಹೇಳ್ರಿ, ಈ ಒಂದು ಮಾಕ್ ಟೆಸ್ಟ್ 199 ರೂಪಾಯಿ ಐತಲ್ಲ, ಇದನ್ನ ಅಷ್ಟೇ ಬೇಕಂದ್ರೆ 199 ರೂಪಾಯಿಗೆ ನೀವು ತಗೋಬಹುದು. ಇಲ್ಲ ಅಂತಂದ್ರೆ ಈ ಕೋರ್ಸ್ ಗೆ ಜಾಯಿನ್ ಆದ್ರೆ ಅಂತಂದ್ರ ಇದೇನ್ ಮಾಕ್ ಟೆಸ್ಟ್ ಗಳನ್ನ 10 ತಗೋತಾ ಇದೀವಿ, ಇವು 199 ರೂಪಾಯಿದ್ದು ಎಲ್ಲವೂ ಕೂಡ ನಿಮ್ಗೆ ಏನಾಗ್ತೈತಿ, ಇದು ಫ್ರೀ ಆಗಿ ಸಿಗ್ತಾ ಇದೆ. ಈ ಕೋರ್ಸ್ ತಗೊಂಡ್ರೆ 899. ಓಕೆ, ಇಷ್ಟೆಲ್ಲ ನಿಮ್ಗೆ ಕೋರ್ಸ್ ಒಳಗೂ ಕೊಡ್ತಾ ಇದೀವಿ. ಒಳ್ಳೆ ರೀತಿಯಿಂದ ಕೋರ್ಸ್ ಮಾಡಿದ್ದೈತಿ. ಜಾಯಿನ್ ಆಗೋರಿದ್ರ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 8861927838. ಕೋರ್ಸ್ ಗೆ ಜಾಯಿನ್ ಆದ್ರೆ ಕೋರ್ಸ್ ಒಳಗಿರುವಂತ ಎಲ್ಲ ಸಿಲೆಬಸ್ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಪ್ಲಸ್ ಮಾಕ್ ಟೆಸ್ಟ್ ಎಲ್ಲ ಸಿಗುತ್ತೆ. ಬರೀ ಮಾಕ್ ಟೆಸ್ಟ್ ಅಷ್ಟೇ ಬೇಕಂದ್ರೆ 199 ರುಪೀಸ್ ಸಿಗುತ್ತೆ. ಇದನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಓಕೆ, ಮಾಕ್ ಟೆಸ್ಟ್ ಇವತ್ತು ಸಂಡೇ ಇದೆ. ಇವತ್ತು ಸಂಡೇ 8 ಗಂಟೆಗೆ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಲಿಂಕ್ ಕಳಿಸ್ತೇವೆ ಗ್ರೂಪ್ ದಲ್ಲಿ. ಎಲ್ಲರೂ ಒಳ್ಳೆ ರೀತಿಯಿಂದ ಅಟೆಂಡ್ ಮಾಡ್ರಿ. ಅದ್ರ ಜೊತೆಗೆ ಇನ್ನೊಂದ್ ಏನು ಅಂತಂದ್ರೆ, ಬಹಳಷ್ಟು ಜನರು ಅಟೆಂಡ್ ಆಗ್ತಾ ಇಲ್ಲ ಮಾಕ್ ಟೆಸ್ಟ್. ಆಮೇಲೆ ಹೈಯೆಸ್ಟ್ 50ರಿಂದ 70ರವರೆಗೆ 50ರಿಂದ 70ರವರೆಗೆ ಬಹಳಷ್ಟು ಜನರ ಮಾರ್ಕ್ಸ್ ಗಳು ಬರ್ತಾ ಇದಾವೆ. ಮಾಕ್ ಟೆಸ್ಟ್ ಅನಲೈಸಿಸ್ ಮಾಡಿದಾಗ 1 ಮತ್ತು 2ನೇದ್ದು 50ರಿಂದ 70 ಮಾರ್ಕ್ಸ್ ಗಳು ಬರ್ತಾ ಇದಾವೆ. ಎಲ್ಲಾರ್ದು 50ರಿಂದ 70 ಮಾರ್ಕ್ಸ್ ಗಳು ಬರ್ತಾ ಇದಾವೆ. ಈ ರೇಂಜ್ ಒಳಗೆ ಯಾರಿದ್ದೀರಿ 50ರಿಂದ 70, ಅವ್ರಿಗೆ ಇನ್ನೂ ಚಾನ್ಸ್ ಇದೆ. ಇನ್ನೂ ನೀವು ಏನ್ ಮಾಡ್ಬೋದು, ಇವು 50ರಿಂದ 70 ಏನ್ ಬರ್ತಾ ಇದಾವಲ್ಲ, ಇವುಗಳನ್ನ ನೀವು 90ರಿಂದ 100ವರೆಗೆ ಮಾಡ್ಕೊಳ್ಳುವಂತಹ ಚಾನ್ಸ್ ನಿಮ್ ಕೈ ಒಳಗ್ ಐತಿ. ನೀವು ಯಾವ ಟಾಪಿಕ್ ಒಳಗ, ಯಾವ ಸಬ್ಜೆಕ್ಟ್ ಒಳಗ ವೀಕ್ ಅದೇರಿ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಟೆಸ್ಟ್ ಕೊಟ್ಟ ಮೇಲೆ ಮ್ಯಾಥ್ಸ್ ಒಳಗೆ ಬರ್ತಾ ಇಲ್ವಾ ಕ್ವಶನ್, ರೀಸನಿಂಗ್ ಬರ್ತಾ ಇಲ್ವಾ, ಅಥವಾ GK ದಲ್ಲಿ ಯಾವ ಕ್ವಶನ್ಸ್ ಗಳು ಬಹಳಷ್ಟು ತಪ್ಪಾಗ್ತಾ ಇದಾವ ಅನ್ನೋದು ನಿಮಗ್ ಗೊತ್ತಾಗ್ತೈತೆ. ಆ ಟಾಪಿಕ್ ಮೇಲೆ ಬಹಳಷ್ಟು ಫೋಕಸ್ ಮಾಡಿದ್ರೆ ಅಂತಂದ್ರೆ ಇದು 50-70 ರೇಂಜ್ ಒಳಗೆ ಏನಿರ್ತೀರಿ, ಅವಾಗ ನೀವು 90ರಿಂದ 100 ರೇಂಜ್ ಒಳಗೆ ಬರ್ತೀರಿ. ನೆಕ್ಸ್ಟ್ ಸೆಲೆಕ್ಷನ್ ಹಾದಿ ಒಳಗೆ ನೀವು ಹೋಗ್ತೀರಿ. ಸೊ ಹಾಗಾಗಿ ಮಾಕ್ ಟೆಸ್ಟ್ ಗಳು ಬಹಳಷ್ಟು ಇಂಪಾರ್ಟೆಂಟ್ ಇರ್ತಾವೆ. ಈ ರೇಂಜ್ ಒಳಗಿದ್ರೆ ಇದಕ್ಕಿಂತ ಹೆಚ್ಚು ರೇಂಜ್ ಒಳಗೆ ಯಾರು ಇಲ್ಲ. ಅದ್ರ ಸಲುವಾಗಿ ನೀವು 90ರಿಂದ 100ವರೆಗೆ ದಾಟ್ಬೇಕು. ಇನ್ನ 70 ತಗೊಂಡಿರ್ತಕ್ಕಂಥವ್ರು ಇನ್ನು 20 ಕ್ವಶನ್ಸ್ ಗಳು ಬರ್ಬೇಕು ನಿಮ್ಗೆ. ಎಲ್ಲಿ ಹೋಗ್ತಾ ಇದಾವ, ಎಲ್ಲಿ ಮಿಸ್ ಆಗ್ತಾ ಇದಾವ, ಅವುಗಳನ್ನ ನೋಡ್ಕೊಂಡು ಒಂದ್ ಸ್ವಲ್ಪ ನೀವು ಅವುಗಳನ್ನ ತಯಾರಿನ ನಡೆಸ್ರಿ. ಓಕೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.